ಆಯ್ದಿಲ್ಲ ಅದು ಅಂದುಕೊಂಡದ್ದು ಆಗ್ತದಂತಿದ್ರೆ ಕೆಳಗಡೆ ಹೋಗಿ ಅದು ವಾಪಸ್ ಮೇಲೆ ಬಂದು ತೇಲ್ತದೆ. ಕಿಚ್ಚನ ಊರಿನಲ್ಲೇ ನಾವೀಗ ಕಿಚ್ಚನ ಮೂವಿ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಯಾ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ವಿ ಆರ್ ಬ್ಯಾಕ್ ಅಗೈನ್. ಗೊತ್ತಿಲ್ಲ ನಾನು ಎಲ್ಲಿಗೆ ಎಂಡ್ ಮಾಡಿದ್ದೀನಿ ಅಂತೇಳಿ. ಅವತ್ತೈದೇ ಇಲ್ಲಯ್ಯ ಕೊಡು. ಕೊಡು. ಗೇರಿಂಗ್ ಹಾಕಿ ಸ್ಟಾರ್ಟ್ ಮಾಡು. ವೆಯ್ಟ್, ಛೇ ನಿಲ್ಚಲಾಗಿತ್ತ ಅಲ್ಲಿ ನೂಕಕ್ಕ. ಹಾಂ ಸೆಕೆಂಡ್ ಹಾಕು. ಸೆಕೆಂಡ್ ಅಲ್ಲ ಥರ್ಡಿಂಗ್ ಹಾಕು. ಹಾಂ ಥರ್ಡ್ ಆತಾ. ಆಯ್ದಿಲ್ಲ ಫಾರ್ಗಾಟ್ ಎವ್ರಿಥಿಂಗ್. ಸ್ವಲ್ಪ ಬ್ಯಾಟ್ರಿ ವೀಕ್ ಆಯಿತು ಅಂತ ಎಂಥದೋ ಇಷ್ಟು ಪ್ರಾಬ್ಲಮ್ ಶುರು ಆಯ್ತು ಅದಕ್ಕೆ. ನನ್ನದಕ್ಕೆ ಶುರು ಆಗದಿದ್ದರೆ ಸಾಕು ಮಾರಿ ಸ್ವಾಮಿ ಕೊರಗಜ್ಜ. ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಒಂದು ಸ್ಮಾಲ್ ಬ್ರೇಕ್ ತಗೊಂಡು ಅಗೈನ್ ಐ ಆಮ್ ಸ್ಟಾರ್ಟಿಂಗ್ ಮೈ ವ್ಲಾಗ್. ನಾನೀಗ ಕರೆಂಟ್ಲಿ ಯಾವುದೊಂದು ಫಾರೆಸ್ಟ್ ಏರಿಯಾದಲ್ಲಿ ಹೋಗ್ತಾ ಇದ್ದೇನೆ. ನಾಯಿ ಕುഞ്ഞിಯ ಮಾರೆ, ನಾಯಿ ಕುഞ്ഞി ಎಂಥರ ಪೆರ್ಗುಡೆ ಬಂದು ಕೂತ ಅಳಗ್ರೆಸಿದೆ. ಸೊ ಗೈಸ್, ನಾವೀಗ ಶ್ರೀ ಕ್ಷೇತ್ರ ಗುಳುಗುಳಿ ಶಂಕರೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೇವೆ. ಒಳಗೆ ಹೋಗಿ ಎಂತೆಲ್ಲ ಉಂಟು, ಏನು ವಿಶೇಷತೆ ಅಂತ ಹೇಳ್ತೇನೆ, ಮತ್ತೆ ಹೇಳುವ. ಹೋಗುವ. ನಾವೀಗ ಅಲ್ಲಿ ದೇವರ ದರ್ಶನ ಮಾಡಿಕೊಂಡು ಇಲ್ಲಿ ಒಂದು ಲಿಂಗದ ಹತ್ರ ಬಂದಿದ್ದೇವೆ. ಅಂದರೆ ಇಲ್ಲಿ ಬಿಲ್ವಪತ್ರೆಯನ್ನು ಹಾಕುವಂಥ ಒಂದು ಬಿಲ್ವಪತ್ರೆಯನ್ನು ಹಾಕುವಂಥ ಒಂದು ಕೊಳ, ಅದರ ಹತ್ರ ಬಂದಿದ್ದೇವೆ. ಬಾಕಿ ಎಲ್ಲ ಆದರೆ ಕೆಳಗೆ ಬೀಳ್ತು. ಅದ್ರ ನೀನು ರೆಕಾರ್ಡ್ ನಿನ್ನ ಕನ್ನಡಲ್ಲಿ ಹೇಳಿಬಿಡಿ. ಹೇಳಕ್ಕೆ ಅದು ಎಂತ ಹೆಂಗೆ ಹೇಳುದು ಹೇಳಕ್ಕ? ಹಾಂ ಹೇಳಿ. ಈಗ ಅಲ್ಲಿಂದ ನಾವು ಬಿಲ್ವಪತ್ರೆ ತಗೊಂಡು ಬಂದು ಇಲ್ಲಿ ಬಿಲ್ವಪತ್ರೆಯನ್ನು ಇಲ್ಲಿ ಹಾಕಬೇಕು, ಮನಸ್ಸಲ್ಲಿ ಏನಾದರೂ ಅಂದುಕೊಂಡು. ಇಲ್ಲಿಗೆ ಬೇರೆ ಯಾವುದೇ ಅಲ್ಲಿ ಹಾಕಿದ್ರೆ ಅದು ಕೆಳಗೆ ಹೋಗಿ ಅಲ್ಲೇ ಇರ್ತದೆ. ಬಿಲ್ವಪತ್ರೆ ನೀವು ಮನಸ್ಸಲ್ಲಿ ಅಂದುಕೊಂಡು ಬಂದು ಹಾಕಿದ್ರೆ ಅದು ಅಂದುಕೊಂಡದ್ದು ಆಗ್ತದಂತಿದ್ರೆ ಕೆಳಗಡೆ ಹೋಗಿ ಅದು ವಾಪಸ್ ಮೇಲೆ ಬಂದು ತೇಲ್ತದೆ. ಮತ್ತೆ ಇಲ್ಲಿ ಇನ್ನೊಂದು ಗುಳಗುಳಿ ಅಂತ ಶಬ್ದ ಯಾಕೆ ಬಂದದಂದ್ರೆ, ಇಲ್ಲಿ ನಿಮ್ಗೆ ಗುಳ್ಳೆ ಬರ್ತಾ ಇರ್ತದೆ ಈ ಕೊಳದಲ್ಲಿ, ಆ ಗುಳೆ ಗುಳಿ ಅಂತ, ಆ ಗುಳ್ಳೆ ಬರೋದಕ್ಕೆ ಇಲ್ಲಿ ಗುಳಿ ಅಂತ ನೋಡಿ ನೀವು ಇಲ್ಲಿ ಕಾಣಬಹುದು. ಬಬಲ್ಸ್ ಬಂದು ಹೋಗ್ತಾ ಇರ್ತದೆ, ಚಿಕ್ಕದು.
ಬೇರೆ ಯಾವ ಕೊಳದಲ್ಲಿ ಈ ತರ ಬಬಲ್ಸ್ ಬರ್ತಾ ಇರ್ತದೆ, ಇದರಲ್ಲಿ ಮಾತ್ರ ಬಬಲ್ಸ್ ಬರ್ತಾ ಇರ್ತದೆ. ಅಲ್ಲಿ ಇಲ್ಲಿ ಎಂತ ನಾಣ್ಯಗಳ ಅದು ಶಿವಲಿಂಗ, ಅಲ್ಲಿಗೆ ನಾಣ್ಯ ಎಲ್ಲ ಹಾಕಿದ್ದಾರೆ ಕೆಲವು. ಹೌದೌದು, ಬನ್ನಿ ನಾವು ಒಂದು ಸುತ್ತ ಹೋಗಿ ಬರುವ. ಇದೆಲ್ಲ ನಾಣ್ಯಗಳನ್ನು ಹಾಕಿದ್ದಾರೆ. ಶಿವಲಿಂಗ ಉಂಟು, ಶಿವಲಿಂಗಕ್ಕೆಲ್ಲ ನಾಣ್ಯ ಹಾಕಿದ್ದಾರೆ. ನಿಜವಾಗಿ ಹಾಗೆ ನಾಣ್ಯ ಹಾಕಬಾರ್ದು, ಇಲ್ಲಿ ಎಲೆ ಮಾತ್ರ ಹಾಕುವ ಪದ್ಧತಿ. ಓ ಅಲ್ಲಿ ಶಿವಲಿಂಗ, ಉದ್ಭವ ಲಿಂಗ ಅದು, ಕ್ಯಾಮರಾದಲ್ಲಿ ಕಾಣ್ತಾ ಉಂಟು. ನಾವು ಬಂದ ಟೈಮಿಂಗ್ಸ್ ಮಾತ್ರ ಲೇಟ್ ಆಯಿತು. ನಮಗಿದು ಆ ಒಂದು ಪ್ರೊಸೀಜರ್ ಮಾಡುವ ಅವಕಾಶ ಸಿಗಲಿಲ್ಲ. ನಾವೀಗ ಡೈರೆಕ್ಟ್ ಶಂಕರೇಶ್ವರದಿಂದ ರೂಮಿಗೆ ಬಂದಿದ್ದೇವೆ. ಈಗ ಟೈಮ್ ಅರೌಂಡ್ 8. ಬರುವಾಗ ರೋಡ್ ಒಳ್ಳೆದಿತ್ತು, ಹಾಗಾಗಿ ಆಲ್ಮೋಸ್ಟ್ ಒಂದು 90-100 ಆ ರೇಂಜಲ್ಲಿ ಬಂದಿದ್ದೇವೆ. ನೈಟ್ ಯಾವುದೇ ವೀಡಿಯೋ ಮಾಡಲಿಲ್ಲ, ಬರಬೇಕಾದ್ರೆ ಡೈರೆಕ್ಟ್ ಕೊಟ್ಕೊಂಡು ಬಂದದೆ. ಇದಾಗಿ ಇನ್ನೀಗ ಒಂದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಮ್ಯಾಕ್ಸ್ ಮೂವಿ ನೋಡಿ ಅದರ ರಿವ್ಯೂ ಹೇಳುವಂತ ಇದ್ದೆ, ಬಟ್ ಬೇಡ ಅಂತ ಆಗ್ತಾ ಉಂಟು. ಹಾಗಾಗಿ ಈ ವಿಡಿಯೋವನ್ನು ಇಲ್ಲಿಗೆ ಎಂಡ್ ಮಾಡ್ತೇನೆ. ಸೊ ಯು ಗೈಸ್ ನೋ ದ ಡ್ರಿಲ್, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಟೇಕ್ ಕೇರ್, ಲವ್ ಯು ಆಲ್. ಮೂವಿ ನೋಡಲಿಕ್ಕೆ ಮತ್ತೆ ರಿವ್ಯೂ, ಎಸ್ ಮ್ಯಾಕ್ಸಿನ ರಿವ್ಯೂ. ವಿಷಯ ಏನಪ್ಪ ಅಂತ ಹೇಳಿದ್ರೆ, ನಾವೀಗ ರೈಡಲ್ಲಿ ಇದ್ದೇವೆ. ರೈಡಲ್ಲಿ ಇರುವಾಗಲೇ ಒಂದು ಮ್ಯಾಕ್ಸ್ ಮೂವಿ ನೋಡಲಿಕ್ಕೆ ಹೋಗ್ತಾ ಇರುವಂಥದ್ದು. ನೈಟ್ 26. ನಿನ್ನೆ ನೋಡ್ಲಿಕ್ಕೆ ಆಗಲಿಲ್ಲ, ಅದಕ್ಕೆ ಕ್ಷಮೆ ಇರಲಿ ಕಿಚ್ಚನ ಫ್ಯಾನ್ಸ್ ಆಗಿ. ಹಾಗೆ ಇನ್ನೊಂದು ಅಪ್ಡೇಟ್ ಏನಂದ್ರೆ, ನಾವು ಹೋಗ್ತಿರೋದು 9:30 ಶೋಕ್ಕೆ. ವೆಂಕಟೇಶ್ ಟಾಕೀಸ್, ಅದು ಶಿವಮೊಗ್ಗದಲ್ಲಿ ತೀರ್ಥಹಳ್ಳಿಯಲ್ಲಿ. ಕಿಚ್ಚನ ಊರಿನಲ್ಲೇ ನಾವೀಗ ಕಿಚ್ಚನ ಮೂವಿ ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಇದೊಂದು ಸ್ಪೆಷಲ್ ನಮಗೆ ರೈಡಲ್ಲಿ. ಥಿಯೇಟರ್ ಹತ್ರ ಹೋಗಿ ಸಿಗುವ. ನಮ್ಮ ರೈಡಿನ ವಿಡಿಯೋಗಳು ಸ್ವಲ್ಪ ಲೇಟಾಗಿ ಬರ್ಬೋದು. ಮ್ಯಾಕ್ಸಿನ ರಿವ್ಯೂವನ್ನು ಫಸ್ಟಿಗೆ ಬಿಡ್ತೇನೆ, ಯಾಕಂದರೆ ಜೈ ಕಿಚ್ಚ ಬಾಸ್. ನಾವು ಮತ್ತೆ ಇನ್ನು ಲೇಟಾಗಿ ನೋಡಿದಂತ ಹೇಳಿ ನೀವು ಹೇಳಬಾರ್ದಲ್ಲ, ಅದಕ್ಕೆ ನಾವು 26ಗೆ ನೋಡ್ತಾ ಇರುವಂಥದ್ದು ಡ್ಯೂ ಟು ರೈಡ್. ಹಾಗೇನು ಇಯರ್ ಎಂಡ್ ರೈಡ್ ಕೂಡ ಬರಲಿಕ್ಕೆ ಉಂಟು. ಅದರದ್ದು ಯಾವಾಗ ಪ್ಲ್ಯಾನ್ ಎಂತ ಕತೆ ಅಂತ ಇನ್ನೂ ಸಹ ಗೊತ್ತಿಲ್ಲ ನನಗೆ. ಅದು ಇಯರ್ ಎಂಡ್ ರೈಡ್ ಇದು ಲಾಗ್ ನ್ಯೂ ಇಯರಲ್ಲಿ ಬರ್ತದೆ. ಹೌದು, ಅದೊಂದು ವಿಶೇಷ. ಇದಿಷ್ಟು ನಾವು ಹೋಗ್ತಾ ಇದ್ದೇವೆ. ಥಿಯೇಟರ್ ಎಂತ ನರ್ತಕಿಯ ಅಲ್ಲ, ನರ್ತಕಿ ವೆಂಕಟೇಶ. ವೆಂಕಟೇಶ್ ಇಲ್ಲಿ ನೋಡಿ, ಇದು ಮಾತ್ರ ನಾವು ಹೋಗ್ತಿರುವಂಥದ್ದು ನಮಗೆ ವಿಧಿ ಇಲ್ಲದೆ ಹೋಗ್ತಿರುವಂಥದ್ದು. ಎಂತ ಹೇಳೋದು, ಈಗ ಇದರಲ್ಲಿ ಸಿಂಗಲ್ ಸ್ಕ್ರೀನ್ ಇರುವಂಥದ್ದು ಥಿಯೇಟ್ರಲ್ಲಿ. ಇಲ್ಲಿ ಇನ್ನೊಂದು ಟಾಕೀಸ್ ಉಂಟು, ವಿನಾಯಕ ಟಾಕೀಸ್. ಅಲ್ಲಿ ಅಲ್ಲಿ ಉಪೇಂದ್ರ ಅಂತ ಆಗ್ತಾ ಉಂಟು. ಹಾಗೆ ಜನ ಲಿಮಿಟೆಡ್ ಪೀಪಲ್ಸ್. ನೋಡುವ ಎಂತ ಅಂತ. ಬೋಲೋ ಮ್ಯಾಕ್ಸಿ. ಕತ್ತಲೆ